ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ನಾನು ಈ ವಿಡಿಯೋದಲ್ಲಿ ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ವ್ಯಕ್ತಿ ಯಾರ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿದ್ದೀನಪ್ಪ ಅಂತಂದರೆ ನಮ್ಮ ಹಂಸ ಪ್ರತಾಪ್ ಅವರ ಬಗ್ಗೆ. ಯಾರಿದು ಹಂಸ ಪ್ರತಾಪ್ ಗೊತ್ತಾ ನಿಮಗೆ? ಆ ರೀತಿ ಹೇಳಿದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಅವ್ರದ್ದೊಂದು ಪೆಟ್ ನೇಮ್ ಇದೆ. ಆ ಒಂದು ಪೆಟ್ ನೇಮ್ ಹೇಳಿದಾಗ ಅಡ್ರೆಸ್ರಿದೆ, ಅದನ್ನು ಹೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ. ಬೆಣ್ಣೆ ಶಾಂತಮ್ಮ. ನಮ್ಮ ಡ್ರಾಮಾ ಸಿನಿಮಾದಲ್ಲಿ ಸತೀಶ್ ನಿನಾಜಮ್ ಸರ್ ಜೊತೆ ಒಂದು ಬೆಣ್ಣೆ ಶಾಂತಮ್ಮ ಅನ್ನೋ ಒಂದು ಕಾಮಿಡಿ ರೋಲ್ ಪ್ಲೇ ಆಗಿರುತ್ತೆ. ಆ ಒಂದು ಸೀನ್ ಸಿಕ್ಕಾಬಟ್ಟೆ ಟ್ರೆಂಡಿಲಿ ಇವತ್ತಿಗೂ ಟ್ರೆಂಡಲ್ಲಿ ಇರ್ತಕ್ಕಂಥ ಹೆಸರು ಮತ್ತು ಆ ಒಂದು ದೃಶ್ಯ ಇವಾಗ ನೆನಪಾಯ್ತಾ ನಿಮಗೆ? ಬೆಣ್ಣೆ ಶಾಂತಮ್ಮ ಅಂದರೆ ಯಾರು? ಹಂಸ ಪ್ರತಾಪ್ ಅವರು ಅಂದರೆ ಯಾರು? ಈಗ ಹಂಸ ಪ್ರತಾಪ್ ಅವ್ರ ಬಗ್ಗೆ ಏನಕ್ಕೆ ಮಾತಾಡೋದಕ್ಕೆ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಹಂಸ ಪ್ರತಾಪ್ ಅವರು ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತು ಅವರ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ಅವರು ತುಂಬ ಕ್ರಿಮಿನಲ್ ಅನ್ನೋ ಥರ ಎಲ್ಲ ಮಾತಾಡಿದ್ದಾರೆ. ಅದು ಇವಾಗಲ್ಲ, ಬಿಗ್ ಬಾಸ್ ಫೈನಲ್ ಹಿಂದಿನ ದಿನ ಮಾತಾಡಿದ್ದಾರೆ. ಬಟ್ ನಾನು ಆ ಟೈಮಲ್ಲಿ ನಿಮಗೆಲ್ಲ ಅಪ್ಡೇಟ್ಸ್ ಕೊಡೋ ಒಂದು ಬ್ಯುಸಿಲಿದ್ದೆ. ಸೊ ಹಾಗಾಗಿ ಹೊರಗಡೆ ಯಾವುದೇ ರೂಮರ್ಸ್ಗಳು ಈ ಥರದೊಂದು ಟಾಕ್ಸ್ಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ, ನೋಡೋಕೆ ಹೋಗಿರಲಿಲ್ಲ. ನಿನ್ನೆ ನನ್ನ ಸ್ನೇಹಿತರೊಬ್ಬರು ಕಳಿಸ್ಕೊಟ್ರು, ಆಗ ನೋಡಿದೆ. ಆ್ಯಕ್ಚುಲಿ ಆಗ ರಾತ್ರಿ ಆಗಿತ್ತು, ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಈಗ ಶಾಂತಮ್ಮ ಅವರ ಗತಿ ಅಂದರೆ ಹಂಸ ಪ್ರತಾಪ್ ಅವರ ಗತಿ ಏನಾಗಿದೆ, ಆ ರೀತಿ ಮಾತಾಡಿದ್ದಕ್ಕೆ ಹಂಸ ಪ್ರತಾಪ್ ಅವರು ಯಾವ ಒಂದು ಪರಿಸ್ಥಿತಿಲಿದ್ದಾರೆ, ಏನು ಅನುಭವಿಸ್ತಾ ಇದ್ದಾರೆ, ಹಾಗೆ ಅವರು ಏನೇನು ಮಾತಾಡಿದ್ರು ಆ ಒಂದಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಟನ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ. ಬನ್ನಿ, ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಹಂಸ ಪ್ರತಾಪ್ ಅವರು ಹನುಮಂತವ್ರ ಬಗ್ಗೆ ಏನು ಮಾತಾಡಿದ್ರು, ಆ ಒಂದು ವಿಡಿಯೋ ಬೈಟ್ ಇದೆ. ಆ್ಯಕ್ಚುಲಿ ನಾನು ಅದನ್ನು ಹಾಕಿದ್ರೆ ನನಗೆ ಕಾಪಿರೈಟ್ ಬೀಳೋ ಚಾನ್ಸಸ್ ಇದೆ. ಯಾಕಂದರೆ ಆಲ್ರೆಡಿ ಒಂದು 2 days ಆಗೋಯ್ತು. ಇಮಿಡಿಯೇಟ್ಲಿ ಆ ಟೈಮಲ್ಲಿ ಆಗಿದ್ರೆ ನಾನು ಹಾಕ್ಬೋದಿತ್ತೇನೋ. ಆ್ಯಕ್ಚುಲಾಗಿ ನಾನು ನೋಡ್ತೀನಿ, ಹಾಕುವಂಥ ಪ್ರಮೇಯ ಇದ್ದರೆ ಹಾಕ್ತೀನಿ ಆ ವಿಡಿಯೋ. ಇಲ್ಲ ಅಂತಂದರೆ ಮ್ಯಾಟರ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋ ಆಲ್ಮೋಸ್ಟ್ ಜನ ನೋಡಿರ್ತೀರ. ನೋಡದೇ ಇರೋರಿಗೆ ಇವಾಗ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ. ಹಂಸ ಪ್ರತಾಪ್ ಅವರಿಗೆ ಒಂದು ಇಂಟರ್ವ್ಯೂನ ಮಾಡ್ತಾರೆ, ಒಂದು ಖಾಸಗಿ ಚಾನಲಲ್ಲಿ ಒಂದು ಇಂಟರ್ವ್ಯೂ ಮಾಡ್ತಾರೆ. ಆ ಒಂದು ಇಂಟರ್ವ್ಯೂ ನಡೀತಿದ್ದಂಥ ಟೈಮಲ್ಲಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆಗ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಕ್ರಿಮಿನಲ್ ಯಾರು ಅನ್ನೋ ಒಂದು ಮಾಹಿತಿ ಬರುತ್ತೆ, ಆ ಒಂದು ಪ್ರಶ್ನೆ ಬರುತ್ತೆ. ಆ ಟೈಮಲ್ಲಿ ನಮ್ಮ ಹಂಸ ಅವರ ಬಾಯಲ್ಲಿ ಬರ್ತಕ್ಕಂಥ ಉತ್ತರ ಏನಪ್ಪ ಅಂತಂದರೆ, ಕ್ರಿಮಿನಲ್ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಹನುಮಂತು ಅವರು ಅನ್ನೋ ಒಂದು ಮಾತು ಬರುತ್ತೆ. ಸೊ ಇದನ್ನು ಪಾಯಿಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಯಾಕೆ ಅಂತ ಕೇಳಿದ್ರೆ, ಅಂತಂಥ ಘಟಾನುಘಟಿಗಳ ಜೊತೆ ತ್ರಿವಿಕ್ರಮ್ ಅವರಿದ್ದಾರೆ, ರಜತ್ ಅವರಿದ್ದಾರೆ, ಇವರೆಲ್ಲರೂ ಇದ್ದಾರೆ. ಇಂಥ ಘಟಾನುಘಟಿಗಳ ಜೊತೆ ಗುದ್ದಾಡಿ ಟಾಸ್ಕ್ಗಳಲ್ಲಿ ಗುದ್ದಾಡಿ ಇವತ್ತು ಕೊನೆ ಫೈನಲ್ ಡೇ ಅವ್ರಿಗೂ ಬಂದು ನಿಂತಿದ್ದಾರೆ ಅಂದರೆ ಅವರು ಸುಮ್ಮನೆ ಅಲ್ಲ, ಅವರು ಡ್ರಾಮಾ ಮಾಡ್ತಾ ಇದ್ದಾರೆ. ಅವರು ನಾವು ನೋಡೋ ಥರ ಅಷ್ಟೊಂದು ಇನ್ನೋಸೆಂಟ್ ಇಲ್ಲ ಅಂತ ಒಂದು ಪಾಯಿಂಟಲ್ಲಿ ಒಂದು ಮಾತುಗಳನ್ನ ಆಡ್ತಾರೆ. ಇದನ್ನು ಪಕ್ಕಕ್ಕಿಡಿ. ನೆಕ್ಸ್ಟ್, ಅದಾದ ನಂತರ ಮತ್ತೆ ಒಂದು ಪ್ರಶ್ನೆ ಬರುತ್ತೆ, ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಂಥವರಿಂದ ನಿಮ್ಗೆ ಏನಾದರೂ ಎಫೆಕ್ಟ್ ಆಯ್ತಾ, ಅದರಿಂದ ಏನೇನು, ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಕೇಳಿದಾಗ ಅವಾಗ ಹೇಳ್ತಾರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂಥ ವ್ಯಕ್ತಿಗಳಲ್ಲಿ ನನಗೆ ರಜತ್ ಅವರು ತುಂಬ ಇಷ್ಟ ಆಗ್ತಾರೆ. ಬಿಕಾಸ್ ಏನಕ್ಕೆ ಅಂತಂದರೆ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡ್ತಾರೆ. ಅದಾದಮೇಲೆ ನಮ್ಮ ರಜತ್ ಅವ್ರನ್ನ ಹೊರತುಪಡಿಸಿ ಮಿಕ್ಕಿದ್ದ ಕಂಟೆಸ್ಟೆಂಟ್ ಅಂತ ತಗೊಂಡ್ರೆ ನಮ್ಮ ಹನುಮಂತು ಅವರು ಧನರಾಜ್ ಅವ್ರ ಜೊತೆ ಕಳೆದೋಗಿರ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದ್ದಾರೆ. ಸೊ ಅವರು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಕಳೆದೋಗಿದ್ದೇ ಆಗಿದ್ದಿದ್ರೆ ಅವರು ಇವತ್ತು ಫೈನಲ್ ಡೇಗೆ ಬರ್ತಾ ಇರಲಿಲ್ಲ, ಬಿಗ್ ಬಾಸ್ ವಿನ್ನರ್ ಆಗ್ತಾ ಇರಲಿಲ್ಲ. ಸೊ ಇದನ್ನು ನೆನ್ಪಿಟ್ಕೋಬೇಕು ಹಂಸ ಪ್ರತಾಪ್ ಅವರು. ಅದಾದಮೇಲೆ ನೆಕ್ಸ್ಟ್ ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತಾರೆ ಅವರಿಗೆ. ಆ ಒಂದು ಪ್ರಶ್ನೆ ಏನು ಅಂತ, ಪ್ರಶ್ನೆ ಬೇಡ, ಆ ಪ್ರಶ್ನೆಗೆ ಅವ್ರು ಕೊಡುವಂಥ ಉತ್ತರ ನಾನು ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಈಗ ಸ್ಕೂಲು ಕಾಲೇಜ್ಗಳಲ್ಲಿ ಒಂದು ಪದ್ಧತಿ ಇದೆ, ಒಂದು ರೂಲ್ಸ್ ಇದೆ. ಯಾವ ರೀತಿ ಅಂತಂದರೆ, ಜನರಲ್ ಕ್ಯಾಟಗರಿಗಳಿಗೆ ಒಂದು ಸಪ್ರೇಟ್ ಒಂದು ರೂಲ್ಸ್ ಇದೆ. ಆಮೇಲೆ ಈ ಥರ ಇವ್ರುಗಳಿಗೆ ಒಂದು ಕ್ಯಾಟಗರಿ ಇದೆ. ಹಾಗಾಗಿ ಅಲ್ಲಿ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಜನರಲ್ ಅವ್ರನ್ನ ಅಲ್ಲಿ ಕ್ಯಾರೆ ಅನ್ನಲ್ಲ ಅನ್ನೋ ಥರ ಆ ಒಂದು ಮಾತು. ಜನರಲ್ ಅವ್ರನ್ನ ನಾರ್ಮಲ್ ಆಗಿ ನೋಡ್ತಾರೆ, ಅವ್ರನ್ನ ಹೈ ರೇಟೆಡ್ ಆಗಿ ಟ್ರೀಟ್ ಮಾಡ್ತಾರೆ ಅನ್ನೋ ಥರ ಮಾತಾಡಿದ್ರು. ಸೊ ಈ ಒಂದಷ್ಟು ಮಾತುಗಳನ್ನ ಇಟ್ಕೊಂಡು ಈಗ ರಿಯಾಲಿಟಿ ಶೋಗಳಲ್ಲಿ ಅದೇ ನಡೀತಾ ಇದೆ. ಜನರಲ್ ಅವ್ರನ್ನ ನಾವುಗಳೆಲ್ಲ ಎಷ್ಟೇ ಸೈಕಲ್ ಹೊಡೆದ್ರು, ಎಷ್ಟೇ ಕಷ್ಟಪಟ್ಟರು ನಾವು ಅಲ್ಲೇ ಇರ್ತೀವಿ. ಹಳ್ಳಿಯಿಂದ ಬಂದವರು, ಬಡವರು, ಅವರೆಲ್ಲ ಏನಿದ್ದಾರೆ ಅವರು ಸಿಂಪತ್ತಿ ಗಿಟ್ಟಿಸ್ಕೊಂಡು ಹೋಗ್ಬಿಡ್ತಾರೆ. ಈಗ ಹನುಮಂತು ಅದೇ ಮಾಡ್ತಾ ಇರೋದು, ಸಿಂಪತ್ತಿ ಗಿಟ್ಟಿಸ್ಕೊಂಡು ಫೈನಲಿಗೆ ಬಂದಿದ್ದಾರೆ ಅಂತ. ಇಷ್ಟು ಅವ್ರು ಮಾತಾಡಿದಂಥ ಮಾತುಗಳು. ಈಗ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಮೊದಲನೇದಾಗಿ ಇಲ್ಲಿಂದ ಬರೋಣ ಅಂತಂದರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂಥ ಕಂಟೆಸ್ಟೆಂಟ್ಗಳು ರಜತ್ ಅವರು ಮತ್ತು ನಮ್ಮ ಹನುಮಂತು ಅವರ ವಿಷಯಕ್ಕೆ ಬಂದರೆ, ರಜತ್ ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಆದರೆ ಅವರು ಕೂಡ ಫೈನಲಿಗೆ ಬಂದಿದ್ದಾರೆ. ಖುಷಿ ವಿಚಾರ, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ. ಅಫ್ಕೋರ್ಸ್ ರಜತ್ ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಆ ಮಾತನ್ನು ಒಪ್ಕೊಳ್ಳೋಣ. ಆದರೆ ಹನುಮಂತವರು ಯಾವಾಗ ಕಳೆದೋಗಿದ್ರು ನನ್ನ ಪ್ರಕಾರ ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ದಿ ಬೆಸ್ಟ್ ಎಂಟರ್ಟೈನರ್ ಅಂತ ನಾನು ಹೇಳೋದಾದರೆ, ಮ್ಯಾಕ್ಸಿಮಮ್ ನಾನು ವೋಟಿಂಗ್ ಪೋಲ್ಗಳನ್ನೆಲ್ಲ ಹಾಕಿದಾಗ ಇನ್ಸ್ಟಾಗ್ರಾಮಲ್ಲಿ ಮ್ಯಾಕ್ಸಿಮಮ್ ಬಂದಿರೋದು ಹನುಮಂತವ್ರ ಬಗ್ಗೆ. ಅವರ ಒಂದು ಮುಗ್ಧತೆ, ಅವರ ಒಂದು ಕಾಮಿಡಿ, ಅವರ ಒಂದು ಹ್ಯೂಮರಸ್ ಆ್ಯಕ್ಟಿವಿಟಿಯಿಂದ ಆಲ್ಮೋಸ್ಟ್ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ನೋಡುವಂಥ ಆಡಿಯನ್ಸ್ಗಳನ್ನು.
ಟಾಸ್ಕ್ಗಳು ಇದ್ದಂಥ ದಿನಗಳಷ್ಟೇ ಅಲ್ಲ, ಟಾಸ್ಕ್ ಇಲ್ಲದೇ ಇರೋ ಸಮಯದಲ್ಲೂ ಕೂಡ ಎಂಟರ್ಟೈನ್ ಮಾಡ್ತಾ ಅವರು ಬರೀ ಅವರ ಒಂದು ಮಾತಲ್ಲೇ ಒಂದು ಲೈಕ್ ಚಾರ್ಲಿ ಚಾಂಪ್ಲಿನ್ ಅವ್ರ ಥರ ನಗಿಸ್ಕೊಂಡು ಇಡೀ ಶೋ ಆಲ್ಮೋಸ್ಟ್ ಫೈನಲ್ವರೆಗೂ ಬಂದಂಥ ವ್ಯಕ್ತಿ ಹನುಮಂತು ಅವರು. ಇದಿಷ್ಟು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರೆಲ್ಲೂ ಕಳೆದೋಗಿಲ್ಲ. ಇನ್ನು ಎರಡನೇದಾಗಿ ಅವರು ಸಿಂಪತಿಗಿಟ್ಟಿಸ್ಕೊಂಡು ಬರ್ತಾರೆ. ಓಕೆ, ಸಿಂಪತಿಗಿಟ್ಟಿಸ್ಕೊಂಡು ಬರ್ತಾರೆ ಅನ್ನೋದಾದರೆ, ಈಗ ಹನುಮಂತ ಅವ್ರು ಬಂದಿದ್ದು ಹಳ್ಳಿಯವರು. ಆಮೇಲೆ ಇನ್ನೊಂದು ಮಾತು ಹೇಳಿದ್ದಾರೆ, ಹಳ್ಳಿಯವರು ಬಡಜನ ಮಕ್ಕಳು ಅವರೇ ರಿಯಾಲಿಟಿ ಶೋಗಳಲ್ಲೆಲ್ಲ ವಿನ್ ಆಗ್ತಾ ಇದ್ದಾರೆ, ಅವರೇ ಗೆಲ್ತಾ ಇದ್ದಾರೆ, ನಮ್ಮಂಥವ್ರಿಗೆ ಬೆಲೆ ಇಲ್ಲ, ನಾವು ನಮ್ಮನ್ನು ಸೋಲಿಸ್ತಾ ಇದ್ದಾರೆ ಅನ್ನೋ ಥರ ಮಾತಾಡ್ತಾರೆ. ಒಂದು ಸಲ ಹಂಸ ಪ್ರತಾಪ್ ಅವರೇ, ನೀವು ನಮ್ಮ ಹಳ್ಳಿಗಳಿಗೆ ಬನ್ನಿ, ಒಂದು ದಿನ ಇಡೀ ದಿನ ನಿಮಗೆ ಸಲ್ಕೆ ಕೊಡ್ತೀವಿ. ಸಲ್ಕೆ ಅಂದರೆ ಗೊತ್ತಲ್ವಾ, ಬದುಗಳನ್ನ ಕಿತ್ತುತ್ತೀವಲ್ಲ ಅದು, ಆ ಸಲ್ಕೆಯನ್ನು ಕೊಡ್ತೀವಿ. ಅಥವಾ ನಿಮ್ಮ ಕೈಗೆ ಒಂದು ಆರೆ ಕೊಡ್ತೀವಿ, ಅದು ಇಲ್ವಾ ನಿಮ್ಮ ಕೈಗೆ ಒಂದು ನೇಗ್ಲು ಕೊಡ್ತೀವಿ. ಇವಾಗ ನೇಗ್ಲುಗಳಿಲ್ಲ, ಕುಡುಗಲು ಕೊಡ್ತೀವಿ. ಇಡೀ ದಿನ ನೀವು ಕುಡುಗಲಲ್ಲಿ ಭತ್ತ ಕೊಯ್ಯೋದಾಗಿರ್ಬೋದು, ತೋಟಗಳಲ್ಲಿ ಹುಲ್ ಕೊಯ್ಯೋದಾಗಿರ್ಬೋದು, ಈ ಒಂದಷ್ಟು ಕೆಲಸಗಳಿದೆ. ಆ ಒಂದು ಕೆಲಸಗಳನ್ನ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡಿ. ನಿಮ್ಮ ಕೈಲಾಗುತ್ತಾ? ಆಗಲ್ಲ. ಆದರೆ ಅವ್ರ ಕೈಲಾಗುತ್ತೆ, ನಮ್ಮ ಹಳ್ಳಿ ಮಕ್ಕಳ ಕೈಲಾಗುತ್ತೆ. ಆಯಿತಾ? ನೆಕ್ಸ್ಟ್ ಪಾಯಿಂಟ್, ನಿಮಗೆ ಬೆಳಿಗ್ಗೆಯಿಂದ ಬೈ ಚಾನ್ಸ್ ಬೆಳಿಗ್ಗೆ ನೀವು ಹೊಲಕ್ಕೆ ಹೋಗ್ತೀರಾ. ನೀವು ಹೊಲಕ್ಕೆ ಹೋದಂಥ ಟೈಮಲ್ಲಿ ನೀವು ಒಂದು ವಾಟರ್ ಬಾಟ್ಲಲ್ಲಿ ನೀರು ತೊಗೊಂಡು ಹೋಗಿರ್ತೀರ. ಆ ಒಂದು ವಾಟರ್ ಬಾಟ್ಲಲ್ಲಿ ಇರ್ತಕ್ಕಂಥ ನೀರು ನೀವು ಹೊಲಕ್ಕೆ ಹೋದಾಗ, ನಾನು ಹೊಲದಲ್ಲೇ ಮಾತಾಡ್ತಾ ಇದ್ದೀನಿ, ಸಿಟಿಗೆ ಬೇಡ, ಹೊಲದಲ್ಲಿ ನೀವು ತೊಗೊಂಡೋದಂಥ ಒಂದು ವಾಟರ್ 45 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ಒಂದು ಬೇಗೆಯಿಂದ ನೀವು ಆ ಒಂದು ವಾಟರ್ ಬಾಟ್ಲನ್ನ 11 ಗಂಟೆಗೆ ಖಾಲಿ ಮಾಡ್ಕೋತೀರಾ. ಅದಾದ ಮೇಲೆ ನೀವು ಫಿಲ್ಟರ್ ವಾಟರ್ಗೆ ಕಾಯ್ಕೊಂಡು ಕೂತ್ಕೋತೀರಾ, ಅಥವಾ ಸಿಕ್ಕಂಥ ವಾಟರ್ ಕುಡಿತೀರಾ. ಮ್ಯಾಕ್ಸಿಮಮ್ ಸಿಕ್ಕಂಥ ವಾಟರ್ ನೀವು ಕುಡಿಯಲ್ಲ. ಯಾಕೆ ಅಂತಂದರೆ ಅಲ್ಲಿ ಹಳ್ಳ, ತೊರೆ ನೀರು, ಕಾಲುವೆ ನೀರೆಲ್ಲ ಸುರಿತಾ ಇರುತ್ತೆ, ಅದನ್ನು ನೀವು ಕುಡಿಯಲ್ಲ. ಬಟ್ ಹಳ್ಳಿ ಮಕ್ಕಳು ಕುಡಿತಾರೆ. ಆಯಿತಾ? ನೆಕ್ಸ್ಟ್, ಅಪ್ಪಿ ನೀರೇ ಸಿಗಲಿಲ್ಲ, ಯಾವುದೋ ಬೆಂಗಾಡಲ್ಲಿದ್ದಾರೆ, ಬರಗಾಲದಲ್ಲಿದ್ದಾರೆ, ಯಾವುದೋ ಒಂದು ನೀರೇ ಇಲ್ದಿರೋ ಜಾಗದಲ್ಲಿ ಕುರಿ ಮೇಯಿಸೋದಕ್ಕೋ ದನ ಮೇಯಿಸೋದಕ್ಕೋ ಹೋಗಿದ್ದಾರೆ, ಅಥವಾ ಗದ್ದೆ ಕೆಲಸ ಮಾಡೋದಕ್ಕೆ ಹೋಗಿದ್ದಾರೆ ಅಂತಂದರೆ, ಅಲ್ಲಿ ನೀರೇ ಇಲ್ಲ ಅಂತಂದರೆ ನೀವು ಸಂಜೆವರೆಗೂ ಬಾಯಾರಿಕೆಯಿಂದ ಇರ್ತೀರಾ? ಆಗಲ್ಲ. ಬಟ್ ಹಳ್ಳಿ ಮಕ್ಕಳು ಪ್ರತಿಯೊಬ್ಬರು, ಹಳ್ಳಿಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆಗುತ್ತೆ. ಅವರು ಬಾಯಾರಿಕೆಯಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ಇರ್ತಾರೆ 45 ಡಿಗ್ರಿ ಬಿಸಿಲಲ್ಲಿ. ಆಯಿತಾ? ಅದಾದಮೇಲೆ ನೆಕ್ಸ್ಟ್, ನೀವು ಒಂದು 2-3 ಅವರ್ಸ್ ಹೋಗಿ ಗದ್ದೆಲಿ, ನಾನು ಹೇಳಿದ್ನಲ್ಲ ಸಲ್ಕೆ ಕೆಲಸ ಅಂತ, ಆ ಒಂದು ಕೆಲಸ ಏನಾದರೂ ಮಾಡಿದ್ರೆ, ಅಥವಾ ಕುಡುಗಲು ಕೊಟ್ಟು ಒಂದು ಸ್ವಲ್ಪ ದೂರ ಒಂದು ಬದಲಿರ್ತಕ್ಕಂಥ ಒಂದಷ್ಟು ಹುಲ್ಲನ್ನು ಏನಾದರೂ ಕೊಯ್ದರೆ ಅರ್ಧ ದಿನ ಬೆನ್ನು ನೋವು ಅಂತ ಮಲ್ಕೋತೀರ. ಬಟ್ ಅವ್ರು ಮಲ್ಕೊಳ್ಳಲ್ಲ. ಇಡೀ ದಿನ ಕುಯ್ತಾರೆ, ಇಡೀ ದಿನ ಕೆತ್ತುತ್ತಾರೆ, ಇಡೀ ದಿನ ಕೆಲಸ ಮಾಡ್ತಾರೆ. ಅವ್ರು ಹೋಗಿ ಮಲ್ಗೋದೇ ರಾತ್ರಿ 8 ಗಂಟೆಗೆ, ಬೆಳಿಗ್ಗೆ ಮತ್ತೆ 4 ಗಂಟೆಗೆ ಎದ್ದೇಳ್ತಾರೆ. ಸೊ ಈ ಒಂದು ಪ್ರೊಸೆಸ್ ನಿಮ್ಮ ಕೈಯಿಂದ ಆಗುತ್ತಾ? ಸೊ ಇವರಿಬ್ಬರಲ್ಲಿ ಸ್ಟ್ರಾಂಗ್ ಯಾರು? ಹಳ್ಳಿ ಮಕ್ಕಳು, ಬಡಜನ ಮಕ್ಕಳು. ಹಂಗಂತ ಹಳ್ಳಿ ಮಕ್ಕಳೇ ಸ್ಟ್ರಾಂಗಾ ಹಂಗಂತ ಏನಲ್ಲ. ಮಿಡಿಲ್ ಕ್ಲಾಸ್ ಮಕ್ಕಳು ಒಂದಷ್ಟು ಪಾಠಗಳನ್ನ ಕಲ್ತಿರ್ತಾರೆ. ಜೀವನ ಅವರಿಗೆ ಒದ್ದು ಬುದ್ಧಿ ಹೇಳ್ಕೊಟ್ಟಿರುತ್ತೆ, ಒಂದು ಪಾಠನ ಹೇಳ್ಕೊಟ್ಟಿರುತ್ತೆ. ಅವರು ಸ್ಟ್ರಾಂಗ್ ಆಗಿ ಬಂದಿರ್ತಾರೆ. ನೀವು ಕೂಡ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತೀರಾ. ಬಟ್ ನೀವು ಕಷ್ಟಪಟ್ಟು ಪಕ್ಕದಲ್ಲೊಬ್ಬ ಕಷ್ಟಪಡ್ತಾ ಇರ್ತಕ್ಕಂಥ ವ್ಯಕ್ತಿ ಬಗ್ಗೆ ಆ ರೀತಿ ಮಾತಾಡೋದು ನನಗೆ ಇಷ್ಟ ಆಗಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಂಪತಿಗೆ ಇಟ್ಟಿಸ್ಕೊಂಡು ಬರ್ತಾರೆ. ಯಾಕೆ? ಅವರಾಗಿ ಇದ್ದಿದ್ದು ತಪ್ಪ. ನೀವು ಈಗ ಇದನ್ನು ಹೊರತುಪಡಿಸಿ ಬಿಗ್ ಬಾಸ್ ಮುಗೀತಲ್ವ, ಇವಾಗ ಅವ್ರ ಮನೆಗೆ ಹೋಗಿ ನೋಡಿ. ಬಿಗ್ ಬಾಸ್ ಮುಗಿದ ನಂತರ ಹನುಮಂತು ಅವರ ಮನೆಗೆ ಹೋಗ್ಬಿಟ್ಟು ನೋಡಿ. ಹನುಮಂತವರು ಅವರ ಮನೆಯಲ್ಲಿ ಕೂಡ ಅದೇ ಪಂಚೆ ಶರ್ಟಲ್ಲಿ ಇರ್ತಾರೆ. ನಾನು ಬಿಗ್ ಬಾಸ್ ಗೆದ್ದಿದ್ದೀನಿ ಅಂತಂದೇಳಿ ರಾಯಲ್ ಸೂಟ್ ಹಾಕೊಂಡು ತಿರ್ಗಾಡಲ್ಲ. ಅದೇ ಜಾಗದಲ್ಲಿ ಬೇರೆ ಯಾರೇ ಗೆದ್ದಿದ್ರು ಬಿಗ್ ಬಾಸ್ ಗೆದ್ದು ಮರು ದಿನಾನೇ ಸೂಟು ಬೂಟ್ ಹಾಕೊಂಡು ತಿರ್ಗಾಡ್ತಾ ಇದ್ರು. ಲಕ್ಸುರಿಯಸ್ ಡ್ರೆಸ್ ಹಾಕೊಂಡು ಒಂದು ಕಾರ್ ಕೊಂಡ್ಕೊಂಡು ಕಾರಲ್ಲಿ ತಿರ್ಗಾಡ್ತಾ ಇದ್ರು. ಹನುಮಂತವ್ರು ಆ ರೀತಿ ಮಾಡಲ್ಲ. ಹನುಮಂತವ್ರು ಅಷ್ಟೇ ಯಾಕೆ, ಹಳ್ಳಿಯಿಂದ ಬಂದಂಥ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಿಡಲ್ ಕ್ಲಾಸ್ ಜನ ಏನಿದ್ದಾರೆ, ನಾವು ಹಳ್ಳಿ ಮಕ್ಕಳು ಯಾರು ಕೂಡ ಆ ರೀತಿ ಮಾಡಲ್ಲ. ಯಾಕೆ ಅಂತಂದರೆ ಹತ್ತಿ ಬಂದಂಥ ಏಣಿನ ಮರಿ ಅಲ್ಲ. ದೇವರು ಒಂದು ರೂಪ ಕೊಟ್ಟರೆ ನಾವು ಇನ್ನೊಂದು ರೂಪನ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ನೀವು ಒಂದು ಸಿಂಪತಿಗೆ ಇಟ್ಟಿಸ್ಕೊಂಡ್ಬರ್ತಾರೆ ಅನ್ನೋ ಮಾತನಾಡಬಾರ್ದಿತ್ತು. ಬಡಜನ ಮಕ್ಕಳಿಗೆ, ಹಳ್ಳಿ ಜನ ಮಕ್ಕಳಿಗೆ ಏನಕ್ಕೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಪ್ರಿಫರೆನ್ಸ್ ಇದೆ ಅಂತಂದರೆ, ಮೊದಲನೇದಾಗಿ ಅವರು ಹಾರ್ಡ್ ವರ್ಕ್, ಕಷ್ಟಪಡ್ತಾರೆ. 3 ಹೊತ್ತು ಊಟ ಇರೋದು ನಿಮಗೆ, ಆದರೆ ಒಂದೊತ್ತು ಊಟ ಮಾಡಿಕೊಂಡು ಆ ಸಿಗೋ ಒಂದೊತ್ತು ಊಟದಲ್ಲಿ ಅದು ಗಂಜಿನೋ ರೊಟ್ಟಿಗಿದ್ರೆ ಸಾಂಬಾರಿಗಿರಲ್ಲ, ಸಾಂಬಾರಿಗಿದ್ರೆ ಪಲ್ಯಕ್ಕಿರಲ್ಲ, ಪಲ್ಯ ಇಲ್ಲ, ಅನ್ನ ಇಲ್ಲ, ಏನೂ ಇಲ್ಲ ಅಂತಂದರೆ ಸಿಗೋ ಇಷ್ಟು ರಾಗಿ ಮುದ್ದೆ, ಒಂದು ಅರ್ಧ ರಾಗಿ ಮುದ್ದೆನ ಮಜ್ಜಿಗೆಯಲ್ಲಿ ಕಿವುಚ್ಕೊಂಡು ಅದನ್ನೇ ಗಂಜಿ ಮಾಡಿಕೊಂಡು ಕುಡಿತಾರೆ ಹಳ್ಳಿ ಜನ, ಇನ್ಕ್ಲೂಡಿಂಗ್ ನಾವುಗಳು ಕೂಡ. ಸೊ ಹಾಗಾಗಿ ನಮ್ಮ ಬಾಲ್ಯ ಹಳ್ಳಿಲೇ ಇದ್ದಿದ್ದು, ಇವತ್ತಿಗೂ ಕೂಡ ನಾವು ಹಳ್ಳಿಲೇ ಇರೋದು. ಹಳ್ಳಿ ಮಕ್ಕಳ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ. ಅದಾದ ಮೇಲೆ ಇಷ್ಟೆಲ್ಲ ಮಾತಾಡ್ದಂಥ ನೀವು ಸ್ಕೂಲು ಕಾಲೇಜ್ಗಳಲ್ಲಿ ಜನರಲ್ಗೆ ಒಂಥರ ಇದೆ, ಆಮೇಲೆ ಬೇರೆ ಜಾತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಇವುಗಳಿಗೆ ಒಂದು ಪ್ರಿಫರೆನ್ಸ್ ಇದೆ. ನಾನು ಈ ವಿಷಯದಲ್ಲಿ ಯಾಕೆ ರಿಯಾಕ್ಟ್ ಆಗ್ತಾ ಇದ್ದೀನಿ ಅಂದರೆ, ನಾನು ಯಾವುದೇ ಜಾತಿ ಪರವಾಗಿ ಮಾತಾಡ್ತಾ ಇಲ್ಲ. ಅವ್ರ ಬಾಯಲ್ಲಿ ಜಾತಿ ಅನ್ನೋ ಪದ ಬಂದಿದೆ ತಪ್ಪು, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಜಾತಿ ಅನ್ನೋ ಪದ ಏನಕ್ಕೆ ಬರಬೇಕು? ಅಲ್ಲಿ ಟ್ಯಾಲೆಂಟ್ ನೋಡಿ ಬೆಳೆಸಿದ್ದಾರೆ ಹೊರತು ಜಾತಿ ನೋಡ್ಬಿಟ್ಟು ಬೆಳೆಸಿಲ್ಲ. ಮಿಸ್ ಹಂಸಾ ಪ್ರತಾಪ್ ಅವರೇ, ಯಾರು ಕೂಡ ಅಲ್ಲಿ ಇವನು ಹನುಮಂತ ಅವರು, ಲಮ್ಮಾಣಿಯವರು
ಅಥವಾ ಇವ್ರು ಯಾರೋ ಗೌಡಾಸು, ಇವ್ರು ಯಾರೋ ನಾಯಕಾಸು, ಇವ್ರು ಯಾರೋ ಲಿಂಗಾಯತ್ಸು ಅಂತ ಯಾರು ಕೂಡ ಬಿಗ್ ಬಾಸ್ ಅಲ್ಲಿ ನೋಡಿ ಓಟ್ ಹಾಕಲ್ಲ. ಆ ರೀತಿ ಓಟ್ ಹಾಕಿದ್ದೆ ಆದರೆ ಯಾರೋ ಒಂದು 10% ಮೆಂಬರ್ಸ್ ಆಗ್ತಾರೆ, ಮಿಕ್ಕಿದವ್ರು ಯಾರು ಹಾಕಲ್ಲ. ಅಪ್ಪಿ ತಪ್ಪಿ ಮ್ಯಾಕ್ಸಿಮಮ್ ನಂಬರ್ ಆಫ್ ವೋಟ್ಸಿಂದ ಗೆದ್ದಿದ್ದಾರೆ ಅಂತಂದರೆ 5 ಕೋಟಿ ವೋಟ್ಗಳು ಬಂದಿದೆ ಅಂತಂದರೆ ಅದು ಬರೀ ಹನುಮಂತು ಅವರ ಜಾತಿಯವರಷ್ಟೇ ಅವ್ರಿಗೆ ಓಟ್ ಹಾಕಿಲ್ಲ, ಇಡೀ ಕರ್ನಾಟಕ ಹಾಕಿದೆ. ಹಾಗಾಗಿ ಜಾತಿನ ಯಾರು ನೋಡಲ್ಲ ಅಲ್ಲಿ. ದಯವಿಟ್ಟು ಜಾತಿನ ತಗೊಂಡು ಬರಬೇಡಿ, ಬಂದಿದ್ದು ತಪ್ಪಾಯಿತು. ಈಗ ಇಷ್ಟೆಲ್ಲ ಮಾತಾಡಿದಂಥ ಹಂಸಾ ಪ್ರತಾಪ್ ಅವರು ಇಷ್ಟೆಲ್ಲ ಮಾತಾಡಿದ್ರು, ಅದ್ರ ಬಗ್ಗೆ ನನಗೆ ಮಾತಾಡಬೇಕಾಗಿತ್ತು. ನನಗೂ ಸ್ವಲ್ಪ ನೋವಾಯಿತು. ಇಷ್ಟೆಲ್ಲ ಮಾತಾಡಿದ ಮೇಲೆ ಬಿಗ್ ಬಾಸ್ ವಿನ್ನರ್ ನಮ್ಮ ಹನುಮಂತು ಅವರಾದರು. ಹನುಮಂತು ಅವರು ಬಿಗ್ ಬಾಸ್ ವಿನ್ನರ್ ಆದ ಮರುದಿನಾನೇ ಅವರು ನಿನ್ನೆ ಅಂದರೆ ಈಗ 20 hours ಬ್ಯಾಕ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಅಲ್ಲಿ ಕ್ಷಮೆ ಕೇಳಿದ್ದಾರೆ. ನಾನು ಹನುಮಂತು ಅವ್ರ ಬಗ್ಗೆ ಮಾತಾಡಿದ್ದು ತಪ್ಪಾಯಿತು, ದಯವಿಟ್ಟು ಕ್ಷಮೆ ಇರಲಿ. ನಾನು ಮಾತಾಡಿದಂಥ ಒಂದು ವಿಡಿಯೋ ಬೇರೆ ರೀತಿ ಒಂದು ಕಾರ್ಯರೂಪಕ್ಕೆ ಅದು ದಾರಿಯಾಗಿದೆ, ಬೇರೆ ಕಡೆ ಅದು ತಿರುಕೊಂಡಿದೆ. ಸೊ ಹಾಗಾಗಿ ನಾನು ಆ ಒಂದು ಉದ್ದೇಶದಲ್ಲಿ ಮಾತಾಡಿಲ್ಲ. ದಯವಿಟ್ಟು ಯಾರಿಗಾದ್ರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ತಿಂದ ನಂತರ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು. ನಾವು ಮಾತಾಡಿದ ಮೇಲೆ ಅದಕ್ಕೆ ಆಪೋಸಿಟ್ ಬರ್ತಕ್ಕಂಥ ಮಾತುಗಳನ್ನ ಫೇಸ್ ಮಾಡೋ ಒಂದು ಕೆಪಾಸಿಟಿ ಇರಬೇಕು. ತಪ್ಪು ಮಾಡಿದ್ದೀರಾ. ನಾನು ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ ನೀವು ಕೂಡ ಆರ್ಟಿಸ್ಟು, ಪಕ್ಕದಲ್ಲಿ ನೀವು ಕೂಡ ಒಬ್ಬರು ಬಿಗ್ ಬಾಸ್ ಕಂಟೆಸ್ಟೆಂಟು. ನಿಮ್ಮ ಪಕ್ಕದ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ನೀವು ಆ ರೀತಿ ಜಾತಿ ಸಿಂಪತಿಗಳನ್ನೆಲ್ಲ ಇಟ್ಟು ಮಾತಾಡಬಾರ್ದಾಗಿತ್ತು. ಕ್ರಿಮಿನಲ್ ಅನ್ನೋ ವರ್ಡ್ ತಗೋತೀನಿ, ನೀವು ಪಾಸಿಟಿವ್ ಆಗಿ ಕ್ರಿಮಿನಲ್ ಅಂತ ಹೇಳಿದ್ರಿ, ಅದನ್ನು ಒಪ್ಕೊಳ್ಳೋಣ ಬೇಕಾದ್ರೆ. ಬಿಕಾಸ್ ಒಬ್ಬ ಒಳ್ಳೆ ಮಾಸ್ಟರ್ ಮೈಂಡ್ ಇರೋವಂಥ ಬುದ್ಧಿವಂತನಿಗೂ ಕ್ರಿಮಿನಲ್ ಅಂತ ಹೇಳ್ತಾರೆ. ಸೊ ಪಾಸಿಟಿವ್ ವೇ ಇದೆ, ನೆಗೆಟಿವ್ ವೇ ಇದೆ, ಅದನ್ನು ನಾನು ಮಾತಾಡೋಕೆ ಹೋಗಲ್ಲ. ಬಟ್ ಜಾತಿ ವಿಷಯ, ಸಿಂಪತಿ ವಿಷಯ, ಬಡಜನರು, ಹಳ್ಳಿ ಮಕ್ಕಳು ಅಂತ ಬಂದಿದ್ದಕ್ಕೆ ನಾನು ಈ ವಿಡಿಯೋ ಮಾಡಲೇಬೇಕಾಗಿ ಬಂತು. ಇಟ್ಸ್ ಓಕೆ. ಇನ್ನು ಮುಂದೆ ಹಂಸಾ ಪ್ರತಾಪ್ ಅವರೇ ನಿಮ್ಮ ಕಡೆಯಿಂದ ಈ ಥರದೊಂದು ತಪ್ಪು ಆಗದೇ ಇರಲಿ. ಯಾಕೆ ಅಂತಂದರೆ ನಾವು ನಿಮ್ಮ ನಟನೆನ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿನಿಮಾಸಲ್ಲಿ ನೋಡಿದ್ದೀವಿ. ಸೀರಿಯಲ್ಗಳಲ್ಲಿ ಮಾಡಿದಿರಾ ಅಂತ ಹೇಳ್ತಾರೆ, ಸೀರಿಯಲ್ಗಳನ್ನ ನಿಮ್ಮದು ಒಂದೂ ನೋಡಿಲ್ಲ. ನನಗೆ ನಿಜವಾಗ್ಲೂ ಸೀರಿಯಲಲ್ಲಿ ನೀವು ಮಾಡಿರೋ ನೆನಪೇ ಇಲ್ಲ. ಸಿನಿಮಾಗಳಲ್ಲಿ ನಾನು ನಿಮ್ಮನ್ನು ನೋಡಿದ್ದೀನಿ, ನಿಮಗೆ ಅಭಿಮಾನಿ ಕೂಡ ನಾನು. ರಾಜವಲ್ಲಿ ಸಿನಿಮಾ ಆಗಿರ್ಬೋದು, ಡ್ರಾಮಾ ಸಿನಿಮಾ ಆಗಿರ್ಬೋದು, ಮಾಸ್ಟರ್ ಪೀಸ್ ಸಿನಿಮಾ ಆಗಿರ್ಬೋದು, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡಿದ್ದೀವಿ, ಇಷ್ಟಪಟ್ಟಿದ್ದೀವಿ. ಹಾಗಾಗಿ ನಮಗಿಷ್ಟ ಆದಂಥ ವ್ಯಕ್ತಿಗಳು, ನಮಗೆ ಇನ್ನೊಬ್ರು ಇಷ್ಟ ಆಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ತಪ್ಪಾಗಿ ಮಾತಾಡಿದಾಗ ನಮ್ಮವ್ರನ್ನ ನಾವು ಕರೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಒಂದು ಹಕ್ಕು. ಅದಕ್ಕೋಸ್ಕರ ನೀವು ನೆಕ್ಸ್ಟ್ ಈ ಥರ ತಪ್ಪು ಮಾಡಬಾರ್ದು ಅಂತ ಕೇಳ್ಕೊತಾ ಇದ್ದೀನಿ. ಆದರೂ ಐ ಆಮ್ ಸ್ಯಾಟಿಸ್ಫೈಡ್. ನಾವು ಒಪ್ಕೋತಾ ಇದ್ದೀವಿ. ಏನಕ್ಕೆ ಅಂತಂದರೆ ನೀವು ಸಾರಿ ಕೇಳಿ ಒಂದು ಅಪಾಲಜಿ ಒಂದು ವಿಡಿಯೋನ ಮಾಡಿದ್ದೀರಾ. ಅದಕ್ಕೋಸ್ಕರ ನಾವು ನಿಮ್ಮನ್ನು ಕ್ಷಮಿಸ್ತಾ ಇದೀವಿ ಅಂತ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ನೀವು ದೊಡ್ಡವರು ನಮಗಿಂತ ಹೆಚ್ಚಾಗಿ. ಬಟ್ ನೆಕ್ಸ್ಟ್ ಈ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಕಡೆಯಿಂದ ನಾನೇನು ಇದನ್ನು ರಿಯಾಕ್ಟ್ ಮಾಡಿದೆ, ಇದು ನನ್ನ ಒಂದು ಕರ್ತವ್ಯ. ಹನುಮಂತು ಅವರ ಫ್ಯಾನ್ಸ್ ನನಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಸ್ ನನಗೆ ಮೆಸೇಜ್ ಹಾಕಿ ನಿನ್ನೆಯಿಂದಲ್ಲ ಆ್ಯಕ್ಚುಲಿ ಬಿಗ್ ಬಾಸ್ ದಿನದಿಂದನೂ ಮೆಸೇಜ್ ಹಾಕಿದ್ದಾರೆ. ನಾನು ಜಾಸ್ತಿ ಅಬ್ಸರ್ವ್ ಮಾಡಿರಲಿಲ್ಲ, ಬಟ್ ಇವತ್ತು ಮಾತಾಡಲೇಬೇಕಾಗಿ ಬಂತು. ಸೊ ಹಾಗಾಗಿ ಅವರ ಪರವಾಗಿ ನಾನು ಹನುಮಂತು ಅವರ ಫ್ಯಾನ್ಸ್ ಪರವಾಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೀನಿ. ದಯವಿಟ್ಟು ನೀವು ಹರ್ಟ್ ಆಗಿದ್ದರೆ ಬೇಜಾರಾಗಬೇಡಿ ಅಂತ ನಾನು ಹೇಳಲ್ಲ, ಬಟ್ ಈ ಥರ ತಪ್ಪನ್ನು ಇನ್ನೊಂದ್ಸಲ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಅವರು ಈಗ ಹನುಮಂತು ಅವರ ಫ್ಯಾನ್ಸಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಹಂಸಾ ಪ್ರತಾಪ್ ಅವರು ಹನುಮಂತು ಅವರಿಗೆ ಮಾತಾಡಿದಂಥ ಮಾತಿಂದ ಅವರು ಮತ್ತೆ ವಾಪಸ್ ಅವರು ಪಶ್ಚಾತ್ತಾಪ ಪಟ್ಟು ರಿಯಲೈಸ್ ಆಗಿ ಒಂದು ಸಾರಿ ಕೇಳಿ ಅಪಾಲಜಿ ವಿಡಿಯೋ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಮತ್ತೆ ಯಾರು ಕೂಡ ಇದನ್ನು ದೊಡ್ಡದು ಮಾಡೋಕ್ಕೆ ಹೋಗಬೇಡಿ, ಇದನ್ನು ಇಲ್ಲಿಗೆ ಬಿಟ್ಬಿಡಿ. ನೆಕ್ಸ್ಟ್ ಅವ್ರ ಕಡೆಯಿಂದ ಈ ಥರದೊಂದು ತಪ್ಪು ಆಗಬಾರ್ದು ಅಂತ ನಾನು ಕೂಡ ಕೇಳ್ಕೊಂಡಿದ್ದೀನಿ, ಅವ್ರ ಕಡೆಯಿಂದ ತಪ್ಪು ಆಗಬಾರ್ದು ಅಂತಲೂ ನಾನು ಹೇಳ್ತಾ ಇದ್ದೀನಿ. ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು.